ನಮಸ್ಕಾರ, ಶುಭೋದಯ. ಇವತ್ತಿನ ಶುಭೋದಯ ಪದ್ಯದಲ್ಲಿ ನಾವು ರವಿಯನ್ನು ಬುದ್ಧ ಭಗವಂತನನ್ನಾಗಿ ನೋಡ್ತೇವೆ. ಹೇಗೆ ಬುದ್ಧನು ತನ್ನ ಪ್ರೇಮದ ದೀಕ್ಷೆಯಿಂದ, ಪ್ರೇಮದ ಬೆಳಕಿನಿಂದ ಜಗತ್ತಿಗೆ ಒಳಿತನ್ನು ಮಾಡಿದ್ನೋ, ಹಾಗೆ ರವಿ ಕೂಡ ಈ ಜಗತ್ತಿಗೆ ತನ್ನ ಬೆಳಕಿನ ಮೂಲಕ ಒಳ್ಳೆಯದನ್ನು ಮಾಡ್ತಾ ಇದ್ದಾನೆ ಅನ್ನೋದು. ಪದ್ಯ ಹೀಗಿದೆ: ಗಾಢ ಧ್ಯಾನದ ಬಳಿಕ ವಿಶ್ವಪ್ರೇಮದ ಅಮೃತ ಫಲ, ಶಾಕ್ಯ ಮುನಿಯ 4 ಸತ್ಯ. ರಾತ್ರಿ ಧ್ಯಾನದ ಬಳಿಕ 4 ದಿಕ್ಕಿಗೂ ವ್ಯಾಪಿಸುವ ಪ್ರೇಮ ಕಿರಣ ವರ್ಷ, ಬುದ್ಧ ರವಿಗೆ ನಮಿಸೋಣ ಕಟಿಬದ್ಧರಾಗಿ. ಇದು ಪದ್ಯ. ಗಾಢ ಧ್ಯಾನದ ಬಳಿಕ ವಿಶ್ವಪ್ರೇಮದ ಅಮೃತ ಫಲ, ಶಾಕ್ಯ ಮುನಿಯ 4 ಸತ್ಯ. ಬುದ್ಧ ಧ್ಯಾನ ಮಾಡಿದ ಮೇಲೆ ಅವನು ಕಂಡುಕೊಂಡಂಥ 4 ಸತ್ಯಗಳಿವೆ. ಅದನ್ನು ಆ ರಾತ್ರಿ ಧ್ಯಾನದ ಬಳಿಕ 4 ದಿಕ್ಕಿಗೂ ವ್ಯಾಪಿಸುವ ಪ್ರೇಮ ಕಿರಣ ವರ್ಷ. ಹೇಗೆ ಬುದ್ಧ ಧ್ಯಾನವನ್ನು ಮಾಡಿ 4 ಸತ್ಯಗಳನ್ನು ಕಂಡುಕೊಂಡನೋ, ಹಾಗೆ ರಾತ್ರಿ ಧ್ಯಾನದ ಬಳಿಕ 4 ದಿಕ್ಕಿಗೂ ವ್ಯಾಪಿಸುವ ಪ್ರೇಮ ಕಿರಣ ವರ್ಷ. ಬುದ್ಧನ ಪ್ರೇಮ ರವಿಯ ಪ್ರೇಮ ಕಿರಣ ಅನ್ನೋ ಒಂದು ಅರ್ಥ ವ್ಯಾಪ್ತಿ. ಇಂತಹ ಬುದ್ಧ ರವಿಗೆ ನಮಿಸೋಣ, ಇಂತಹ ಬುದ್ಧ ರವಿಗೆ ನಾವೆಲ್ಲರೂ ನಮಸ್ಕಾರ ಮಾಡೋಣ ಕಟಿಬದ್ಧರಾಗಿ ಅಂತ. ಅಂದರೆ ಸೊಂಟ ಬಾಗಿಸಿ ಕಟಿಬದ್ಧರಾಗಿ ನಾವು ನಮಿಸೋಣ ಅಂತ ಇವತ್ತಿನ ಪದ್ಯದ ಸಾರಾಂಶ. ಮತ್ತೊಮ್ಮೆ ಶುಭೋದಯ. ನಮಸ್ಕಾರ.